ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಅಜ್ಜಿಯ ಕೈ ರುಚಿ ಅಂತಲೇ ಹೇಳ್ಬೋದು. ಹಳ್ಳಿ ಸ್ಟೈಲ್ನಲ್ಲಿ ಹುಣಸೆ ಹಣ್ಣಿನ ಚಿತ್ರಾನ್ನವನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಾನುಗಳು: ಹುಣಸೆ ಹಣ್ಣಿನ ರಸ. ನಾನು ಹುಣಸೆ ಹಣ್ಣನ್ನು ನೆನೆಸಿಟ್ಟು ರಸವನ್ನು ತೆಗೆದಿಟ್ಕೊಂಡಿದ್ದೀನಿ. 1 ಬೌಲು. ಮತ್ತು ಎಣ್ಣೆಲಿ ಕರೆದಿರೋ ಅಂಥ ಕಡಲೆಕಾಯಿ ಬೀಜ, 1.5 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಜೀರಿಗೆ ಮತ್ತು ಬೆಳ್ಳುಳ್ಳಿ ಮೇಯ್ನ್ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ತೆಂಗಿನಕಾಯಿ ತುರಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ, ಕರಿಬೇವಿನ ಸೊಪ್ಪು. ಈ ಅಡುಗೆನಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲನೂ ಇದೆ. ಮತ್ತು 2 ದಪ್ಪಗೆ ಉದ್ದುದ್ದ ಹೆಚ್ಚಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಮಾಮೂಲಿ ನಾವು ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತೀವಲ್ಲ, ಅದೇ ರೀತಿ ಒಗ್ಗರಣೆ ಮಾಡ್ಕೋಬೇಕು. ನಿಂಬೆಹಣ್ಣಿನ ಬದಲಿಗೆ ನಾವು ಇಲ್ಲಿ ಹುಣಸೆ ರಸವನ್ನು ಉಪಯೋಗಿಸ್ತಾ ಇದ್ದೀನಿ. ಇದು ಮುಂಚೆ ಎಲ್ಲ ತುಂಬಾ ಫ್ರೀಕ್ವೆಂಟಾಗಿ ಹುಣಸೆ ಹಣ್ಣು ಗೊಜ್ಜನ್ನು ಮಾಡಿ ಚಿತ್ರಾನ್ನಕ್ಕೆ ಯೂಸ್ ಮಾಡ್ತಾಯಿದ್ರು. ಬಟ್ ಇವಾಗೆಲ್ಲ ಲೆಮನ್ ರೈಸು ಅಥವಾ ಟೊಮೆಟೊ ಚಿತ್ರಾನ್ನ ಈ ಥರ ಮಾಡೋದು ಜಾಸ್ತಿ ಆಗಿದೆ. ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆರಡೂ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತು ಮೇಯ್ನ್ ಚಿತ್ರಾನ್ನದಲ್ಲಿ ಟೇಸ್ಟ್ ಸಿಗೋದೆ ಇವೆರಡರಿಂದ. ಜೀರಿಗೆ ನಾನಿಲ್ಲಿ ಒಗ್ಗರಣೆಯಲ್ಲೇ ಹಾಕಿದ್ದೀನಿ. ಬೇಕಂದರೆ ನೀವು ಜೀರಿಗೆ ಅದ್ರ ಜೊತೆಗೆ 10 ಕಾಳು ಮೆಂತ್ಯನೂ ಕೂಡ ಪೌಡ್ರ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಈ ಚಿತ್ರಾನ್ನ ಒಬ್ಬಟ್ಟು ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ಈ ನಡುವೆ ಹುಣಸೆ ಹಣ್ಣನ್ನು ಉಪಯೋಗ ಮಾಡೋದು ತುಂಬಾ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಅಪರೂಪಕ್ಕಾದರೂ ಈ ರೀತಿ ಒಂದು ಚಿತ್ರಾನ್ನ ಮಾಡಿದ್ರೆ ಎಲ್ರಿಗೂ ಇಷ್ಟಪಟ್ಟು ತಿನ್ಬಹುದು. ಆ್ಯಕ್ಚುಲಿ ಮೆಂತ್ಯ ಮತ್ತು ಜೀರಿಗೆನ ಪೌಡ್ರ್ ಮಾಡಿ ಕೂಡ ಯೂಸ್ ಮಾಡಬಹುದು. ಇದರಲ್ಲಿ ಮೆಂತ್ಯ ಒಂದು ಮಿಕ್ಸ್ ಆದರೆ ಷಡ್ರಸಗಳ ಚಿತ್ರಾನ್ನ ಅಂತಲೇ ಹೇಳ್ಬೋದು. ಈರುಳ್ಳಿ ನೋಡಿ ಆಲ್ಮೋಸ್ಟ್ ಒಗ್ಗರಣೆಯಲ್ಲಿ ಫ್ರೈ ಆಗಿದೆ. ಈ ರೀತಿ ನೀಟಾಗಿ ಫ್ರೈ ಆದಮೇಲೇ ನಾವು ಹುಣಸೆ ರಸನ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಇದು ತುಂಬಾ ಅಪರೂಪದ ಚಿತ್ರಾನ್ನ ಅಂತಲೇ ಹೇಳ್ಬೋದು. ನಿಂಬೆಹಣ್ಣಿನ ಚಿತ್ರಾನ್ನ ತಿಂದು ಬೋರ್ ಆಗಿರೋರು ಇದನ್ನು ಒಂದು ಸಲ ಟ್ರೈ ಮಾಡಿ. ನಾವು ಇಲ್ಲಿ ಹುಳಿಯನ್ನು ಆ್ಯಡ್ ಮಾಡಿದ ಮೇಲೆ ಉಪ್ಪು ಮತ್ತು ಬೆಲ್ಲವನ್ನು ಕೂಡ ಹಾಕಬೇಕು. ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲನೂ ಮಿಕ್ಸ್ ಆಗಿದೆ ಇದರಲ್ಲಿ. ಹಂಗಾಗಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಮತ್ತು ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಹುಳಿಯನ್ನು ನಾವು ಚೆನ್ನಾಗಿ ಬೇಯಿಸಬೇಕು. ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದಿಸ್ಬೇಕು ಚೆನ್ನಾಗಿ. ಮತ್ತು ಹಸಿ ವಾಸನೆ ಹೋಗುತ್ತೆ ಚೆನ್ನಾಗಿ ಕುದಿಸೋದ್ರಿಂದ. ಹುಳಿ ಚೆನ್ನಾಗಿ ಬೇಯಬೇಕು. ಈಗ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 3/4 ಭಾಗ ಬೆಂದು ಆದಮೇಲೆ ನಾವು ತೆಂಗಿನಕಾಯನ್ನು ಆ್ಯಡ್ ಮಾಡಬೇಕು. ತೆಂಗಿನಕಾಯಿ ಹಾಕಿದ ಮೇಲೆ ತುಂಬ ಹೊತ್ತು ಬೇಯಿಸೋದು ಬೇಕಾಗಲ್ಲ. ಸ್ಟವ್ ಆಫ್ ಮಾಡೋ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನೀವು 1 ವಾರಗಟ್ಟಲೆ ಕೂಡ ಯೂಸ್ ಮಾಡ್ಬೋದು, ನೀರು ಏನು ಬೀಳಿಸದೆ ಇಟ್ಟಿದ್ರೆ. ಇವಾಗ ನೋಡಿ ಹುಣಸೆ ಹಣ್ಣಿನ ಗೊಜ್ಜು ರೆಡಿಯಾಗಿದೆ. ಇವಾಗ ಅನ್ನಕ್ಕೆ ಮಿಕ್ಸ್ ಮಾಡೋಣ. ಈ ಚಿತ್ರಾನ್ನದ ಜೊತೆಗೆ ಹುರುಳಿ ಕಾಳಿನ ಹಪ್ಪಳ ಇದ್ದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ರುಚಿಯಾದ ಷಡ್ರಸಗಳು ಕೂಡ ಮಿಕ್ಸ್ ಆಗಿದೆ ಅಂತಲೇ ಹೇಳಬಹುದು. ಕಹಿ ಒಂದಿಲ್ಲ ಅಷ್ಟೇ ಇದರಲ್ಲಿ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.